ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ, ಈ ವಿಡಿಯೋದಲ್ಲಿ ನಾವು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ನಿಮಗೆ ವಿಡಿಯೋ ಮುಂದೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಇವಾಗ ನೋಡಿ, ನಾವು ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ನಾನು ನಿಮಗೆ ನನ್ನ ಔಟ್ಫಿಟ್ನ ತೋರಿಸ್ತಾ ಇದ್ದೀನಿ. ಈ ಥರ ರೆಡಿ ಆಗಿದ್ದೀನಿ ನಾನು. ಇವಾಗ ನೋಡಿ, ನನ್ನ ಮಗ ವೈಟ್ ಆ್ಯಂಡ್ ಬ್ಲೂ ಹಾಕ್ಕೊಂಡು ಸಖತ್ತಾಗಿ ರೆಡಿ ಆಗಿದ್ದಾನೆ. ಹೀರೋ ಥರ ಹ್ಯಾಂಡ್ಸಮ್ ಹೀರೋ ಅವನು. ನೋಡಿ, ಇವಾಗ ನಾವು ಹೊರಟ್ವಿ. ನನ್ನ ಹಸ್ಬೆಂಡ್ ಕೆಳಗಡೆ ಕಾರ್ ತೊಗೊಂಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಇದ್ರ ಹಿಂದಿನ ದಿನ ಮಳೆ ಆಗಿತ್ತು ಫ್ರೆಂಡ್ಸ್, ಬಟ್ ವೆದರು ಕೂಲಾಗೇ ಇತ್ತು. ಬಟ್ ಸೆಕೆ ಎಷ್ಟಿತ್ತು ಅಂದರೆ ಅಪ್ಪ, ಎಲ್ಲಿಗೂ ಹೋಗೋದು ಬೇಡ ಈ ಸೆಕೆನಲ್ಲಂತೂ ಅನಿಸ್ಬಿಡುತ್ತೆ. ನಾನಂತೂ ಹೆವಿ ಸ್ವೆಟ್ ಆಗೋದ್ರಿಂದ ಈ ಸೆಕೆನಲ್ಲಿ ಹೊರಗಡೆ ಔಟಿಂಗು ಬೇಡ, ಏನು ಬೇಡ ಅನಿಸ್ಬಿಡುತ್ತೆ. ನೋಡಿ, ಇವಾಗ ನಾವು ಹೊರಟ್ವಿ. ನಿಮಗೆ ತೋರಿಸ್ತೀನಿ. ಸ್ಕೈ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೇ ಕ್ಲೌಡು ಕೂಡ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ನಮಗೆ ಸೆಕೆ. ನೋಡಿ, ನಾನು ಎಷ್ಟು ಬೇವ್ತಿದ್ದೀನಿ ಅಂದರೆ ಕಾರಲ್ಲಿ. ನನಗೆ ಎ ಸಿ ಆಗಲ್ಲ, ಬಟ್ ಎ ಸಿ ಹಾಕ್ಕೊಂಡು ಕೂತಿದ್ದೀನಿ ಇವತ್ತು. ವಾಮಿಟಿಂಗ್ ಸೆನ್ಸೇಷನ್ ಇದ್ರೂ ಕೂಡ ನಾನು ಆ ಸೆಕೆ ತಡಿಯೋಕ್ಕಾಗದೆ ಎ ಸಿ ಹಾಕ್ಕೊಂಡಿದ್ದೀನಿ. ಆದರೂ ಸ್ವೆಟ್ ಆಗ್ತಾಯಿದ್ದೀನಿ. ನೋಡಿ, ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಕಾಶದಲ್ಲಿ. ನೋಡ್ತಿದ್ರೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ವೆದರ್ ಎಷ್ಟು ಕೂಲಾಗಿದೆಯಲ್ಲಪ್ಪ, ಎಷ್ಟು ಚಿಲ್ಲಾಗಿದೆ ಅಂತ. ಬಟ್ ತುಂಬ ಸೆಕೆ ಇತ್ತು. ನೋಡಿ, ಇಲ್ಲೆಲ್ಲ ಮ್ಯಾಂಗೋಸ್ ಹಾಕ್ಕೊಂಡಿದ್ದಾರೆ. ಇಲ್ಲೆಲ್ಲ ಇದು ಎಳ್ನೀರು ಬೋರೆ ಅಂತಲೇ ಹೇಳ್ತಾರೆ. ಇಲ್ಲಿ ಮನೆಯಲ್ಲಿ ಚೆಕ್ ಪೋಸ್ಟಿಂದ ಮುಂದೆ ಇಲ್ಲಿ ವೆರೈಟೀಸ್ ಆಫ್ ಮ್ಯಾಂಗೋಸ್ ಸಿಗುತ್ತೆ, ಎಲ್ಲ ಹಾಕ್ಕೊಂಡಿದ್ರು. ಇದು ನೋಡಿ, ನಮ್ಮ ಇಲ್ವಾಲ ಬಸ್ ಸ್ಟಾಪು ತುಂಬಾ ಇಂಪ್ರೂವ್ ಆಗಿದೆ ಇವಾಗಂತೂ. ಮೊದಲು ನಾವೆಲ್ಲ ಓಡಾಡಬೇಕಾದ್ರೆ ಅಷ್ಟು ಇಲ್ವಾಲೆಲ್ಲ ಅಷ್ಟು ಇದಾಗಿರಲಿಲ್ಲ, ಇಂಪ್ರೂವ್ ಆಗಿರಲಿಲ್ಲ. ಇವಾಗ ತುಂಬ ಇಲ್ಲಿ ನೋಡಿ ಎಷ್ಟೊಂದು ಬಿಲ್ಡಿಂಗ್ಸ್ ಆಗಿದೆ. ಆಲ್ಮೋಸ್ಟ್ ನಾವು ಮೈಸೂರು ರೀಚ್ ಆದ್ವಿ. ಇಲ್ಲೆಲ್ಲ ನಾವು ನೋಡ್ದಂಗೆ ಫ್ರೆಂಡ್ಸ್ ತುಂಬ ಖಾಲಿ ಸೈಟು, ಒಂಥರ ಪಾಳು ಭೂಮಿ ಥರ ಬಿದ್ದಿತ್ತು. ಇಲ್ಲೆಲ್ಲ ನೋಡಿ ಈಗ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿದ್ದಾವೆ ಅಂದರೆ ಇದು ನಮ್ಮ ಮೈಸೂರೇನ ಅನಿಸುತ್ತೆ. ನೋಡಿ, ನಾವು ಇವಾಗ ಎಲ್ಲಿಗೆ ಬಂದ್ವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ. ನಾವು ಇವಾಗ GRS ಫ್ಯಾಂಟಸಿ ಪಾರ್ಕ್ಗೆ ಬಂದಿದ್ದೀವಿ. ಬಟ್ ನಾವು GRS ಫ್ಯಾಂಟಸಿ ಪಾರ್ಕ್ ಬಂದಿದ್ದೀವಿ. ನಾವು ಹೋಗ್ತಿರೋದು GRS ಸ್ನೋ ಪಾರ್ಕಿಗೆ. ಆಲ್ರೆಡಿ ನಾವು GRS ಫ್ಯಾಂಟಸಿ ಪಾರ್ಕ್ನ ನೋಡಿರೋದ್ರಿಂದ ಇವತ್ತು ಸ್ನೋ ಪಾರ್ಕಿಗೆ ಅಂತ ಬಂದಿದ್ದೀವಿ. ನಾವು ಬಂದಾಗ ಹತ್ತತ್ರ 11:45 12 o'clock ಆಗಿತ್ತು ಅಂದ್ಕೊಳ್ಳಿ. ಯಾಕಂದರೆ ಸ್ನೋ ಪಾರ್ಕ್ಗೆ 11 o'clockಗೆ ಎಂಟ್ರಿ ಇರೋದು. ಅದರಿಂದ ನಾವು ಮನೇನ ಸ್ವಲ್ಪ ಲೇಟಾಗೇ ಬಿಟ್ವಿ. ಎಲ್ಲ ತಿಂಡಿ ಎಲ್ಲ ಮುಗಿಸಿ ರೆಡಿಯಾಗಿ ಬರೋದಕ್ಕೆ ಲೇಟೇ ಆಯಿತು. GRSಗೆ 10 o'clockಗೆ ಎಂಟ್ರಿ ಇರುತ್ತೆ. ಬಟ್ ಸ್ನೋ ಪಾರ್ಕ್ಗೆ 11 o'clockಗೆ ಇದ್ದಿದ್ದರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಬಂದ್ವಿ. ನೋಡಿ, ಎಷ್ಟೊಂದು ವೆಹಿಕಲ್ಸು ಪಾರ್ಕ್ ಮಾಡಿದ್ದಾರೆ ಅಂದರೆ ಫ್ರೆಂಡ್ಸ್. ಆಲ್ರೆಡಿ ಬಂದು ಎಷ್ಟು ಜನ ಹೋಗಿದ್ದಾರೋ GRS ಫ್ಯಾಂಟಸಿ ಪಾರ್ಕ್ಗೆ. ಆದ್ರೂ ತುಂಬ ಕ್ರೌಡ್ ಇದೆ. ಇದು ವೀಕ್ ಡೇಸ್ ಹೋಗಿರೋದು ನಾವು. ವೀಕ್ ಎಂಡ್ ಬಂದ್ರಂತೂ ನಾನಂತೂ ನಿಮ್ಗೆ ಹೇಳ್ತೀನಿ, ಬಂದರೆ ಆಲ್ಮೋಸ್ಟ್ ನೀವು ವೀಕ್ ಡೇಸೇ ಬನ್ನಿ. ವೀಕ್ ಎಂಡ್ ಬಂದ್ರಂತೂ ನೀವೇನೂ ಎಂಜಾಯ್ ಮಾಡೋಕ್ಕಾಗಲ್ಲ. ನೀವು ಕ್ಯೂ ಅಲ್ಲೇ ನಿಮ್ಮ ಅರ್ಧ ಟೈಮ್ನ ವೇಸ್ಟ್ ಮಾಡಬೇಕಾಗುತ್ತೆ. ನಮಗೆ ಓನ್ ಎಕ್ಸ್ಪೀರಿಯನ್ಸ್ ಆಗಿದೆ ವೀಕ್ ಎಂಡಲ್ಲಿ ಬಂದು GRS ಫ್ಯಾಂಟಸಿ ಪಾರ್ಕ್ಗೆ. ಅದಕ್ಕೆ ನಾವು ಇವಾಗ ವೀಕ್ ಡೇಸಲ್ಲಿ ಬಂದಿದ್ದೀವಿ. ಆದರೂ ಇಷ್ಟು ಕ್ರೌಡ್ ಇದೆ ನೋಡಿ. ಇವಾಗ ನಾವು ಪಾರ್ಕಿಂಗ್ ಸ್ವಲ್ಪ ದೂರ ಅಂದರೆ ವೆಹಿಕಲ್ಸ್ ಎಲ್ಲ ನಾವು ಲೇಟಾಗಿ ಬಂದಿದ್ದರಿಂದ ವೆಹಿಕಲ್ಸ್ ಎಲ್ಲ ತುಂಬ ಆಗಿದ್ದರಿಂದ ನಾವು ಫುಲ್ಲು ದಿ ಎಂಡಲ್ಲಿ ಹಾಕಿದ್ವಿ ಕಾರ್ನ. ಅದರಿಂದ ನಾವು ಅಲ್ಲಿಂದ ಸ್ವಲ್ಪ ನಡ್ಕೊಂಡೇ ಬಂದ್ವಿ. ನೋಡಿ, GRS ಫ್ಯಾಂಟಸಿ ಪಾರ್ಕ್ಗೆ 12 o'clockಲ್ಲೂ ಇನ್ನೂ ಟಿಕೆಟ್ ತೊಗೊಂಡು ಹೋಗೋರು ಹೋಗ್ತಾನೆ ಇದ್ದಾರೆ. 11 o'clock 10 ಸ್ಟಾರ್ಟ್ ಆಗಿ ಆಲ್ರೆಡಿ ಎಷ್ಟು ಜನ ಹೋಗಿದ್ದಾರೋ. 12 ಆದ್ರೂ ಇನ್ನೂ ಇಷ್ಟು ಕ್ಯೂ ಇದೆ, ಇನ್ನೂ ಇಷ್ಟು ಜನ ಹೊರಗಡೆ ಇದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ನೀವು ಎಷ್ಟು ಕ್ರೌಡ್ ಇರ್ಬೋದು ಅಂತ. ಈ ಸೆಕೆನಲ್ಲಿ ಈ ಜನಗಳು ಜಾಸ್ತಿ ಇದ್ರಂತೂ ಈ ಎಂಜಾಯು ಮಾಡೋಕ್ಕಾಗಲ್ಲ. ನಾವೇನಕ್ಕಪ್ಪ ಬಂದ್ವಿ ಇಷ್ಟು ದುಡ್ಡು ಖರ್ಚು ಮಾಡಿಕೊಂಡು ಅನಿಸ್ಬಿಡುತ್ತೆ. ನೋಡಿ, ಇದೆಲ್ಲ ಎಷ್ಟು ವೆಹಿಕಲ್ಸು ಫಿಲ್ ಆಗೋಗ್ಬಿಟ್ಟಿದೆ. ಕಾರ್ಗಳು ಎಷ್ಟು ಎಲ್ಲೆಲ್ಲಿಂದ ಬಂದಿದ್ದಾರೋ ನೋಡಿ. ಇವಾಗ ನಾವು ಅಲ್ಲೇ ಆದರೂ ಮುಂದೆನೇ ಹೋಗ್ಬೇಕಾಗಿರೋದ್ರಿಂದ ಹಾಗೇ ವಿಡಿಯೋ ಮಾಡಿಕೊಂಡೆ ನಾವಿವಾಗ ಸ್ನೋ ಪಾರ್ಕ್ ಕಡೆಗೆ ಎಂಟ್ರಿ ಕೊಟ್ವಿ. ಸ್ನೋ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಹಸ್ಬೆಂಡ್ ಇವಾಗ ಓಡ್ತಾ ಇದ್ದಾರೆ. ಆ ಕಡೆ GRS ಫ್ಯಾಂಟಸಿ ಪಾರ್ಕ್ಗೆ ಎಂಟ್ರಿನಲ್ಲೇ ಇದೆ ಟಿಕೆಟ್ ಕೌಂಟರು. ಬಟ್ ಇಲ್ಲಿ ಸ್ನೋ ಪಾರ್ಕ್ಗೆ ನಾವು ಇಲ್ಲೇ ತೊಗೋಬೇಕು. ಆ ಕಡೆ ಅಪ್ ಡೌನ್ ಮ್ಯೂಸಿಯಮ್ ಇದೆ, ಈ ಕಡೆ ಸ್ನೋ ಪಾರ್ಕ್ ಇದೆ. ಎರಡು ಪಕ್ಕನೇ ಇದೆ. ನೋಡಿ, ಇಲ್ಲಿ ಟಿಕೆಟ್ ಕೌಂಟರು, ಅಲ್ಲಿ ಹೋಗಿದ್ದಾರೆ ನನ್ನ ಹಸ್ಬೆಂಡು, ತೊಗೊಂಬರ್ತಾರೆ. ಟಿಕೆಟಲ್ಲಿ ತೊಗೋತಾ ಇದ್ದಂಗೆ ನಾವಿಲ್ಲಿ ಎಂಟ್ರಿ ಕೊಡೋದು. ನೋಡಿ, ತುಂಬಾ ಚೆನ್ನಾಗಿದೆ ಮಾತ್ರ. ಈ ವೆದರ್ ಚೆನ್ನಾಗಿದ್ದರೆ, ಸ್ವಲ್ಪ ಕೂಲ್ ಇದ್ದರೆ ಒಂಥರ ತುಂಬ ಖುಷಿಯಾಗುತ್ತೆ.
ಇದು ನೋಡಿ ಒಳಗಡೆ ಹೋಗೋದಕ್ಕೆ ಎಂಟ್ರಿ. ಇಲ್ಲಿ ಒಳಗಡೆ ನಮಗೆ ಇದೆಲ್ಲ ಕೊಡ್ತಾರೆ, ಜಾಕೆಟ್ಟು ಮತ್ತು ಬೂಟು, ಗ್ಲೌಸ್ ಅದೆಲ್ಲ ಅವರೇ ಕೊಡ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಏನಿಲ್ಲ. ನೋಡಿ ಇಲ್ಲಿ ದೊಡ್ಡವ್ರಿಗೆ 499 ಇರುತ್ತೆ, ಕಿಡ್ಸ್ಗೆ 399 ಇರುತ್ತೆ. ಇದು ವೀಕ್ ಡೇಸಲ್ಲಿ. ನೀವು ವೀಕ್ ಎಂಡಲ್ಲಿ ಹೋದರೆ ದೊಡ್ಡವ್ರಿಗೆ 499, 599, ಮಕ್ಕಳಿಗೆ 499 ಇರುತ್ತೆ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅವರೇ ಒಂದು ಫ್ರೀ ಲಾಕರ್ ಕೊಡ್ತಾರೆ, ಮತ್ತು ನಮ್ಮ ಶೂ ಎಲ್ಲ ಕ್ಯಾರಿ ಮಾಡೋಕ್ಕೆ ಕ್ಯಾರಿ ಬ್ಯಾಗ್ ಕೊಡ್ತಾರೆ, ಜಾಕೆಟ್ಸ್ ಕೊಡ್ತಾರೆ, ಗ್ಲೌಸ್ ಕೊಡ್ತಾರೆ, ಎಲ್ಲ ಅವ್ರದ್ದೇ ಆಗಿರುತ್ತೆ. ಎಕ್ಸ್ಟ್ರಾ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು 499, 399 ಪೇ ಮಾಡಿದ್ರೆ. ನೋಡಿ ಇಲ್ಲಿ ಸ್ಟಾಫ್ಸ್ ಅಂತೂ ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಇದ್ದಾರೆ. ಅವರೇ ವೇರ್ ಮಾಡಿ ಕೊಡ್ತಾರೆ ಕಿಡ್ಸ್ಗೆಲ್ಲ. ನನ್ನ ಮಗನಿಗಂತೂ ಅವರು ನನ್ನ ಮಗನ್ನ ಮಾತಾಡಿಸ್ಕೊಂಡು ಅವ್ರಿಗೆ ಜರ್ಕಿನೆಲ್ಲ ಅವರೇ ಹಾಕ್ಕೊಟ್ರು. ತುಂಬಾ ಒಳ್ಳೆ ಸ್ಟಾಫ್ಗಳು ಮಾತ್ರ. ಜರ್ಕಿನೆಲ್ಲ ನನ್ನ ಮಗಂಗೆ ಹಾಕಿ, ಬೂಟೆಲ್ಲ ಅವರೇ ಹಾಕಿ ಹೆಲ್ಪ್ ಮಾಡಿಕೊಟ್ರು. ಪಾಪ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರಿಗೆ ಕನ್ನಡ ಬರಲ್ಲ ಅಂದ್ರೂ ಅವ್ರು ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ನೋಡಿ ಎಲ್ಲನೂ ಅವರು ನಮಗೆ ನಮ್ಮ ಸೈಜ್ ನೋಡಿ ಕೊಡ್ತಾರೆ. ಇವರಂತೂ ತುಂಬಾ ಅವ್ರ ಸ್ಮೈಲಿಂಗ್ ಫೇಸು, ತುಂಬಾ ನಗ್ತಾ ಇರ್ತಾರೆ. ಮತ್ತು ನಮ್ಮ ಸೈಜ್ ನೋಡೇ ಕೊಡ್ತಾರೆ. ದೊಡ್ಡದಾದರೆ ಅದನ್ನು ಮತ್ತೆ ಈಸ್ಕೊಂಡೋಗಿ ಬೇರೆದು ಕೊಡ್ತಾರೆ. ಇಲ್ಲಿ ನೋಡಿ ಗ್ಲೌಸ್ ಕೊಡ್ತಾ ಇದ್ದಾರೆ. ಈ ಥರ ಗ್ಲೌಸ್ನೆಲ್ಲ ಹಾಕ್ಕೊಂಡು ನಾವು ಒಳಗಡೆ ಎಂಟ್ರಿ ತಗೊಂಡ್ರೆ ಫ್ರೆಂಡ್ಸ್, ಒಳ್ಳೆ ಅಲ್ಲಿಗೆ ಹೋದರೆ ನೋಡಿ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಕಾಶ್ಮೀರ, ಸಿಮ್ಲಾ, ಮನಾಲಿಗೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ದಯವಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ ಒಂದು ಸಲ. ತುಂಬ ಅದೇ ಫೀಲ್ನ ಕೊಡುತ್ತೆ. ನಾವಲ್ಲಿ ನೋಡಿಲ್ಲ, ಅಲ್ಲೋಗಿ ಫೀಲ್ ಮಾಡಿಲ್ಲ ಅಂದ್ರೂ ಬಟ್ ಆ ಫೀಲೇ ಇಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇದು 1 ಅವರ್ ಇರುತ್ತೆ ಅಷ್ಟೇ. ನಿಮಗೆ 1 ಅವರು 5 ಮಿನಿಟ್ಸಲ್ಲಿ ಹೊಟ್ಟೋಗ್ಬಿಡುತ್ತೆ. ನಿಮಗೆ ಗೊತ್ತೇ ಆಗಲ್ಲ ಎಷ್ಟು ಬೇಗ ಹೋಯಿತು ಅಂತ. ಆ ವೀಡಿಯೋಸ್ ಮಾಡಿಕೊಂಡು, ಫೋಟೋಸ್ ತಗೊಂಡು, ಆ ಖುಷಿನಲ್ಲಿ DJ ಹಾಕ್ತಾರೆ. ಸಖತ್ತಾಗಿರುತ್ತೆ. ನೈಟಲ್ಲಿ ಯಾವ ಥರ ಫೀಲ್ ಮಾಡ್ಬೋದು ಆ ಫೀಲ್ನು ಕೊಡ್ತಾರೆ. ಡೇನಲ್ಲಿ ಯಾವ ಥರ ಫೀಲ್ ಕೊಡ್ಬೋದು ಆ ಫೀಲ್ನು ಕೊಡ್ತಾರೆ. ತುಂಬ ಎಂಜಾಯ್ ಮಾಡ್ಬೋದು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಬಟ್ 1 ಅವರ್ ಮೇಲೆ ನಿಜವಾಗ್ಲೂ ಇದ್ರೊಳಗಡೆ ಇರೋದಕ್ಕಾಗಲ್ಲ. ಕಾಲೆಲ್ಲ ಮರಗಟ್ಟೋಗಿತ್ತು. ನಾವು ಸಾಕಿ ಅದ್ರ ಮೇಲೆ ಬೂಟ್ ಹಾಕಿದ್ರೂ ಕೂಡ ನನ್ನ ಮಗ ಆಲ್ಮೋಸ್ಟ್ 45 ಮಿನಿಟ್ಸಲ್ಲೇ ಅವನಿಗೆ ಫುಲ್ಲು ಕಾಲೆಲ್ಲ ಒಂಥರ ಇದ್ರ ಥರ ಆಗಿ ನನಗೆ ಆಗ್ತಿಲ್ಲ ಅಮ್ಮ ಅಂತ ಇದ್ದ. ಬಟ್ ನಾವು ದೊಡ್ಡವರಾದರೆ ಓಕೆ, ಅಡ್ಜಸ್ಟ್ ಮಾಡ್ಬೋದು. ಮಕ್ಕಳಂತೂ 1 ಅವರ್ ಮೇಲೆ ಇರೋದಕ್ಕಾಗಲ್ಲ ಅಂತ ಹೇಳ್ಬೋದು. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ. ನೋಡಿ DJ ಹಾಕಿದ್ದಾರೆ. ನಾನು ಸೌಂಡೆಲ್ಲ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ. ನೋಡಿ ಸಖತ್ ಕುಂದಿದ್ದೀನಿ ನಾನು, ನನ್ನ ಮಗ ಅಂತೂ ಕುಂದಿಯೋದು. ಮತ್ತು ಅಲ್ಲೇ ಫೋಟೋಶೂಟ್ ಮಾಡೋರು ಇರ್ತಾರೆ, ಫೋಟೋಗ್ರಾಫರು ಇರ್ತಾರೆ. ನೀವು ಬೇಕಿದ್ರೆ ಅವ್ರ ಹತ್ರನೇ ಮಾಡಿಸ್ಕೋಬೋದು. ಅವ್ರೇನು ಕೇಳೋದು ಇಲ್ಲ, ಏನೂ ಇಲ್ಲ. ನಾವು ಕೇಳೋದೇ ಬೇಕಿಲ್ಲ, ಅವರೇ ತಕ್ಕೊಡ್ತಾರೆ. ಬಟ್ ಹೆವಿ ಚಾರ್ಜ್ ಮಾಡ್ತಾರೆ. ನಿಮಗೆ ಇಷ್ಟ ಇದ್ದರೆ ತೆಗೆಸ್ಕೋಬೋದು. ನಾವೇನು ಕೇಳಲಿಲ್ಲ, ನಮ್ಮ ಪಾಡಿಗೆ ನಾವು ಫೋನ್ನಲ್ಲೇ ತಗೋತಾ ಇದ್ವಿ. ಬಟ್ ಅವರು ಇಬ್ಬಿಬ್ಬರು ಇದ್ದರು, ಫೋಟೋಗ್ರಾಫರ್ ಇಬ್ಬಿಬ್ರು ಒಂದೊಂದು ಸಲ ತೆಗೆದು ಸೇಮ್ ಇರುತ್ತೆ ಫೋಸಸ್, ಏನು ಎಕ್ಸ್ಟ್ರಾ ಇರಲ್ಲ. ಒಂದು 10ಇಂದ ಒಂದು 12 ಫೋಸಸ್ ಮಾಡಿಸಿರ್ತಾರೆ. ಬಟ್ ಅದನ್ನೇ ಝೂಮ್ ಇನ್ ಝೂಮ್ ಔಟ್ ಅಂತ ಅದೇ ಒಂದು 40 to 60 ಫೋಟೋ ಮಾಡ್ತಾರೆ. ಓವರಾಲ್ ಆಗಿ 600 ತಗೋತಾರೆ ಓನ್ಲಿ ಸಾಫ್ಟ್ ಕಾಪಿ ಕೊಡೋದಕ್ಕೇ. ಇನ್ನು ಹಾರ್ಡ್ ಕಾಪಿಗೆ ಎಕ್ಸ್ಟ್ರಾನೇ ಒಂದಕ್ಕೇ 150 ರೂಪೀಸ್ ಆಗುತ್ತೆ. ನಾವು ಸಾಫ್ಟ್ ಕಾಪಿನೇ ತೊಗೊಂಡ್ವಿ. ವರ್ತಿಲ್ಲ ಅನ್ನಿಸ್ತು. ಬಟ್ ನೆನಪಿಗೆ ಉಳಿಯುತ್ತೆ ಫೋಟೋಸು. ಅವ್ರ ಕ್ಯಾಮ್ರಾದಲ್ಲಿ ತೆಗ್ದಿರೋದು ಚೆನ್ನಾಗಿ ಬರುತ್ತೆ ಅನ್ನೋ ರೀಸನ್ಗೆ ನಾವು ನಮ್ಮ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದೆ. ಆದಷ್ಟು ತುಂಬ ಕಷ್ಟ ಇದೆ. ಇಲ್ಲಿ ಗ್ಲೌಸ್ ಹಾಕ್ಕೊಂಡು ಫೋನ್ ಹಿಡಿಯೋಕ್ಕಾಗಲ್ಲ. ಗ್ಲೌಸ್ ತೆಗೆದ್ರೆ ಆ ಕೋಲ್ಡ್ ತಡಿಯೋಕ್ಕಾಗಲ್ಲ. ಒಂಥರ 2 ಕಡೆ ಫೀಲಿಂಗು. ತುಂಬ ಈ ಕಡೆ ಖುಷಿ, ಒಂದು ಕಡೆ ಒಂಥರ ಏನು ಹೇಳ್ತಾರೆ, ತುಂಬ ಚಳಿ ಆ ಥರ ಫೀಲ್ ಆಗಿಬಿಡುತ್ತೆ. ಆದರೂ ನಾನು ವೀಡಿಯೋ ಮಾಡಬೇಕಾದ್ರೆ ಒಂದು ಗ್ಲೌಸ್ ತೆಗೆಯೋದು, ಫೋನ್ ಮಾಡೋದು, ಮತ್ತು ನನ್ನ ಹಸ್ಬೆಂಡ್ ಇನ್ನೊಂದು ಗ್ಲೌಸ್ ತೆಗೆಯೋದು, ಅವ್ರು ವೀಡಿಯೋ ಮಾಡೋದು. ನನ್ನ ಮಗ ಅಂತೂ ಸುಸ್ತೇ ಆಗೋಗಿದ್ದ. ಅವನೇನು ವೀಡಿಯೋಸ್ ಮಾಡೋಕ್ಕೂ ಆಗಲಿಲ್ಲ. ಪಾಪ ಅವನ್ನ ಆಟ ಆಡೋದಕ್ಕೆ ಬಿಟ್ಟಿದ್ವಿ. ನೋಡಿ ನಾವಿಬ್ಬರು ನನ್ನ ಹಸ್ಬೆಂಡ್ ಡ್ಯಾನ್ಸ್ ಮಾಡೋಣ ಅಂತ ಅಂದರೆ ಗ್ಲೌಸ್ ಎಲ್ಲ ಒಂಥರ ನಮಗೆ ಇರಿಟೇಷನ್. ಗ್ಲೌಸ್ ಹಿಡ್ಕೊಂಡು ಏನೂ ಮಾಡೋಕ್ಕಾಗ್ತಿಲ್ಲ. ಒಂಥರ ಏನೋ
ಬಿಟ್ಟು ಬಿಟ್ಟಿರೋ ಥರ ಅನಿಸುತ್ತೆ. ಬಟ್ ಫೀಲಿಂಗ್ ಅಂತೂ ಕೇಳೋದಾದರೆ ಓವರಾಲಾಗಿ ತುಂಬಾ ಚೆನ್ನಾಗಿತ್ತು. 499ಗೆ ವರ್ತ್ ಅನಿಸುತ್ತೆ. 1 ಅವರು ಆರಾಮಾಗಿ ಹೋಗಿ ಬರ್ಬೋದು. ನೀವು ಎಲ್ಲ ಸಮ್ಮರ್ ಎಲ್ಲಿಗಾದರೂ ನೀವು ಮೈಸೂರು ಸರೌಂಡಿಂಗ್ ಇದ್ದರೆ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಖಂಡಿತ GRS ಸ್ನೋ ಪಾರ್ಕ್ಗೆ ನೀವು ವಿಸಿಟ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಲಾಸ್ ಅಂತೂ ಆಗಲ್ಲ. ತುಂಬ ಎಂಜಾಯ್ ಮಾಡ್ತಿರ್ತೀರ. ಇವಾಗ ನೋಡಿ ನಾವು ಕೆಳಗಡೆ ಮುಗಿಸಿ ಮೇಲೆ ಹೋದ್ವಿ. ಇದು ಮೇಲೆ ಹೇಗಿದೆ ಅಂತಾರೆ ಒಂಥರ ತೂಗು ಸೇತುವೆ ಥರ ಇದೆ. ಈ ಸೈಡಿಂದ ಆ ಸೈಡಿಗೆ ಒಂದು ತೂಗು ಸೇತುವೆ ಥರ ಹಾಕಿರ್ತಾರೆ. ಇದು ಅಂದರೆ ಮೇಲೆ ನಿಂತ್ಕೊಂಡು ನೀವು ಕೆಳಗಡೆ ವ್ಯೂಸ್ನೆಲ್ಲ ನೀವು ಕ್ಯಾಪ್ಚರ್ ಮಾಡ್ಬೋದು ಮತ್ತು ನೋಡ್ಬೋದು. ಸೇಮು ಯಾವುದೋ ಏನು ಹೇಳ್ತಾರೆ ಫಾರಿನ್ಗೆ ಹೋಗಿದ್ದೀವಿ ಅನ್ನೋ ಫೀಲ್ ಅಂತೂ ನಮಗಾಗುತ್ತೆ. ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಅಂದಾಗ ಇಲ್ಲಂತೂ ಫೀಲ್ ಮಾಡ್ಬೋದು. ನಾನಂತೂ ಅದು ಗ್ಯಾರಂಟಿ ಕೊಡ್ತೀನಿ. ನೋಡಿ ನಾನು ಮೇಲೆಯಿಂದ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದು ನೈಟ್ ಫೀಲ್ ಅಂದರೆ ಫುಲ್ ಲೈಟಿಂಗ್ಸ್ ಆಫಲ್ಲಿ DJ ಹಾಕಿದ್ದಾರೆ. ಎಷ್ಟು ಮಸ್ತಾಗಿರುತ್ತೆ ಅಂದರೆ ಫ್ರೆಂಡ್ಸ್, ಒಳ್ಳೊಳ್ಳೆ ಸಾಂಗ್ಸ್ನ ಹಾಕ್ತಾರೆ. ಆಲ್ಮೋಸ್ಟ್ ಕನ್ನಡ ಸಾಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದರು. ಮತ್ತು ನೋಡಿ ಎಷ್ಟು ಒಂಥರ ನೈಟಲ್ಲೂ ನಮಗೆ ಫೀಲ್ ಆಗಬೇಕು. ನೈಟಲ್ಲಿ ಹೇಗಿರುತ್ತೆ ಅನ್ನೋ ಥರನೂ ಫೀಲ್ ಆಗಬೇಕು, ಡೇನಲ್ಲಿ ಯಾವ ಥರನೂ. ಅಲ್ಲೇ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸು ಇರುತ್ತೆ. ಅಂದರೆ ಈ ಸ್ಲೈಡ್ ಇತ್ತು, ನನ್ನ ಮಗ ಅದರಲ್ಲಿ ಆಡ್ದ. ಮತ್ತು ಟಯರಲ್ಲೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಹೇಳ್ಕೊಂಡೆಲ್ಲ ಹೋಗೋ ಥರದ್ದು ಅಲ್ಲಿ ನೋಡಿ ಹಿಂದೆ ಮಾಡ್ತಿದ್ದ. ಆ ಥರ ಎಲ್ಲ ಸ್ವಲ್ಪ ಒಂದು 2-3 ಗೇಮ್ಸು ಇತ್ತು. ಅದು ಆಡಿಕೊಂಡು ಆರಾಮಾಗಿ 1 ಅವರು 5 ನಿಮಿಷದೊಳಗಡೆ ಹೋಗ್ಬಿಡುತ್ತೆ. ನಮಗಂತೂ ಅದೆಷ್ಟೊತ್ತು ನಮ್ಮ ಟೈಮಿಂಗ್ಸು ಮುಗಿದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತು ವೀಕ್ ಡೇಸ್ ಆಗಿದ್ರು ಜನ ತುಂಬಾ ಇದ್ದರು. ನಾವು ಈ ಕಡೆ ಬಂದರೆ ಎಲ್ಲ ಅಡ್ಡ ಬರೋರು, ಫ್ರೀನೇ ಇರಲಿಲ್ಲ. ನೋಡಿ ನಾನಂತೂ ಅದೆಷ್ಟು ಕುಣ್ದಿದ್ದೀನೋ ಕೆಳಗಡೆ. ಆ ಬೂಟ್ ಹಾಕಿರೋದಕ್ಕೂ ಅದಕ್ಕೂ ನನಗೆ ನೋವು ಆಗ್ತಾಯಿದೆ. ಆದರೂ ಆ ಖುಷಿನಲ್ಲಿ ಗೊತ್ತೇ ಆಗಿಲ್ಲ. ನನ್ನ ಮಗ ನೋಡಿ ಆಲ್ರೆಡಿ ಅವರು ಸುಸ್ತಾಗ್ಬಿಟ್ಟಿದ್ದಾನೆ. ಫುಲ್ ಚಳಿ ಸ್ಟಾರ್ಟಾಗಿ ನನಗೆ ಆಗಲ್ಲ ಅಮ್ಮ ಅಂತ ಫೀಲ್ ಮಾಡ್ತಿದ್ದ. ಅವನನ್ನು ಸ್ವಲ್ಪ ಅಲ್ಲಿ ಒಂದು ಮೇಲೆ ಒಂಥರ ಏಣಿ ಥರ ಹತ್ತಿ ಕೂತ್ಕೊಳ್ಳೋದಿತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ಕೂರಿಸಿದ್ವಿ. ನೋಡಿ ಅಪ್ಪ ಮಗ ಹಾಗೇ ಫನ್ನಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆ ಸಾಂಗ್ಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಾತ್ರ 1 ಅವರ್ ಹೇಗೆ ಹೋಗ್ತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲೆಲ್ಲ ಮುಗಿಸಿ ಇದು ಲಾಸ್ಟು ನಾನು ಎಕ್ಸಿಟ್ಟು. ಇಲ್ಲಿಂದ ಹಂಗೆ ಎಕ್ಸಿಟ್ ಮಾಡ್ತಾ ಬರ್ತಾ ಇಲ್ಲೊಂದು ಹಾಗೆ ಒಂದು ಶಾಪ್ ಇಟ್ಕೊಂಡಿದ್ದಾರೆ ಕಿಡ್ಸ್ಗೆ ಅಟ್ರ್ಯಾಕ್ಟ್ ಆಗೋ ಥರ. ಯಾಕಂದರೆ ಅಲ್ಲಿಂದ ಬರಬೇಕಾದ್ರೆ ಆಲ್ಮೋಸ್ಟ್ ಕಿಟ್ಟೇ ಇರ್ತಾರಲ್ವ, ಅವರೆಲ್ಲ ನೋಡಿ ಅವ್ರಿಗೂ ಆ ಶಾಪ್ ಅವ್ರಿಗೂ ಸ್ವಲ್ಪ ವ್ಯಾಪಾರ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಇಟ್ಟಿದ್ರು. ಅದನ್ನು ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ನೋಡಿ ಇಲ್ಲಿ ಅಲ್ಲೇ ಸ್ನೋ ಪಾರ್ಕ್ನಲ್ಲೇ ನಾವು ಡ್ಯಾನ್ಸ್ ಮಾಡಿದ್ದು. ಇದನ್ನೆಲ್ಲ ನೀವು ನೋಡಲಿ, ನಿಮಗೂ ಅಂದರೆ ಒಂದು ಐಡಿಯಾ ಬರುತ್ತೆ ಹೇಗೆಲ್ಲ ಇರುತ್ತೆ ಅಲ್ಲಿಗೆ ಹೋದಾಗ. ಅಂದರೆ ಹೊಸ್ದಾಗಿ ಹೋದಾಗ ಗೊತ್ತಾಗಲ್ಲ ಎಲ್ಲಿಗೆ ಹೋಗಬೇಕು, ಅಲ್ಲೇನು ತೊಗೋಬೇಕು ಅಂತ. ಅದರಿಂದ ನಾನು ಈ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನು ನಾನು ಹಾಕಿದ್ದೀನಿ. ಯಾವುದಕ್ಕೂ ಎಲ್ಲ ಸೌಂಡ್ ಮ್ಯೂಟ್ ಮಾಡಿ ಹಾಕಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ? ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ. ನೀವು ಅದೇ ಥರ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ನಿಮ್ಮ ಗಂಡ ಮಗು ಜೊತೆ ಹೋಗಿ ಎಂಜಾಯ್ ಮಾಡಿ ಅಂತಲೇ ಕೇಳ್ಕೊತೀನಿ. ನೋಡಿ ನಾವು ಫೋಟೋಶೂಟ್ ಮಾಡಿಸಿದ್ವಿ ಅಂತ ಹೇಳಿದ್ವಲ್ಲ, ಇದೆಲ್ಲ ಅವರೇ ಕ್ಯಾಮ್ರಾಮ್ಯಾನೇ ಮಾಡಿದ್ದು. ಆ ಫೋಟೋಸ್ನ ನಾನು ಆ್ಯಡ್ ಮಾಡಿದ್ದೀನಿ. ನೋಡಿ ನೋಡ್ಕೋಬೋದು ಯಾವ್ಯಾವ ಥರ ಕ್ಯಾಪ್ಚರ್ ಲಾಸ್ಟಲ್ಲಿ ಬಂದಿದೆ ಅಂತ. ಇದು ಆಲ್ಮೋಸ್ಟ್ ಎಲ್ಲ ಅವರು ಕ್ಲಿಕ್ ಮಾಡಿರೋದೇ. ತುಂಬ ಚೆನ್ನಾಗಿ ಬಂತು. ಅಮೌಂಟ್ ಜಾಸ್ತಿ ಅನಿಸಿದ್ರು ಬಟ್ ಒಂದು ಮೆಮೊರೀಸ್ ಅಂತ ಇರುತ್ತೆ. ಅದು ಸಾಫ್ಟ್ ಕಾಪಿ ನಮ್ಮ ಹತ್ರನೇ ಇರುತ್ತೆ. ಯಾವಾಗ ಬೇಕಾದರೂ ನಾವು ಅದನ್ನು ಪ್ರಿಂಟ್ ತೊಗೋಬೋದಲ್ವಾ. ಅದರಿಂದ ನಾವು ಪರವಾಗಿಲ್ಲ, 600 ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ತೊಗೋದು ಇರಲಿ ನೆನಪಿಗೋಸ್ಕರ ಅಂತ ಅಂದರು. ಅದರಿಂದ ನಾವು ಸಾಫ್ಟ್ ಕಾಪಿನ ತೊಗೊಂಡೆ ನಾನು. ನೋಡಿ ಚೆನ್ನಾಗಿ ಬಂದಿದೆ. ಪಿಕ್ಸ್ ಎಲ್ಲ ಚೆನ್ನಾಗಿ ತೆಗೆದ್ರು. ಲೇಡೀಸೇ ಕ್ಯಾಮ್ರಾಮ್ಯಾನ್ ಇರೋದು, ಇಬ್ಬರು ಇರ್ತಾರೆ. ನಿಮಗೆ ಬೇಕು ಅಂದರೆ ಕೇಳು, ಅವ್ರ ಹತ್ರ ತೆಗೆಸ್ಕೋಬೋದು. ಬಟ್ ಅವರು ನಾವೇನು ಕೇಳಲೇ ಇಲ್ಲ, ನಮ್ಮ ಪಾಡಿಗೆ ನಾವೇ ಆಟ ಆಡ್ಕೊಂಡು ಏನೋ ಮಾಡ್ತಿದ್ವಿ. ಅವರೇ 2-3 ಸಲ ಬಂದು ಬನ್ನಿ ಫೋಟೋ ತೆಗಿತೀವಿ ಪೇರಲ್ಲಿ. ಮತ್ತು ನನ್ನ ಮಗನಂತೂ ತುಂಬಾ ಫೋಟೋಸ್ ತೆಗೆದ್ರು. ಬಟ್ ಎಲ್ಲ ರಿಪೀಟೆಡ್ ಇರುತ್ತೆ ಅಷ್ಟೇ. ಒಂದು 10-12 ಫೋಸಸ್ ಮಾಡಿಸ್ತಾರೆ. ಬಟ್ ಓವರಾಲ್ ಆಗಿ ಹೇಳೋದಾದರೆ ತುಂಬಾ ಎಕ್ಸೈಟ್ಮೆಂಟಲ್ಲಿ ನಾವಂತೂ ಎಂಜಾಯ್ ಮಾಡಿದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಅನ್ಬೋದು. ಮತ್ತು ಫುಲ್ಲು ಟಯರ್ಡ್ ಆಗೋಗುತ್ತೆ ಫ್ರೆಂಡ್ಸ್. ಹೊರ್ಗಡೆ ಬರೋಷ್ಟ್ರೊಳಗಡೆ ನಿಮಗೆ ಸುಸ್ತಾಗೋಗ್ಬಿಡುತ್ತೆ. ಸಾಕಪ್ಪ ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹಸ್ವಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಟಯರ್ಡ್ ಆಗಿಬಿಡುತ್ತೆ. ಅಲ್ಲಿ ಒಳಗಡೆ ಇರೋವರೆಗೂ ಗೊತ್ತಾಗಲ್ಲ ನಿಮಗೆ. ಬಟ್ ಹೊರಗಡೆ ಬಂದ ತಕ್ಷಣ ಅಷ್ಟೇ ಸುಸ್ತಾಗುತ್ತೆ. ಬಟ್ ಅಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ನಿಮಗೆ.
ಚೆನ್ನಾಗಿ ಅನಿಸುತ್ತೆ, ಏನು ಫೀಲು ಗೊತ್ತಾಗಲ್ಲ ನಮಗೆ ಅಂತ ಏನು ಅನಿಸಲ್ಲ. ನೋಡಿ ಈ ವಿಡಿಯೋ ಎಲ್ಲ ನಿಮಗೆ ನೋಡಿ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.